Hello dear students, this is a video on session 43 of Financial Accounting 6 subject. In this video I am going to explain problem number 3 and 4 of Liquidation of Companies unit. Problem 3. Liquidator's remuneration is 2% on amount realized, 2% on amount paid to unsecured creditors other than preferential creditors. Preferential creditors is 10,000, debentures is 10,000, unsecured creditors is 31,000, assets realized 39,650, liquidation expenses is 1,000. You are required to prepare liquidator's final statement of accounts. So liquidator's final statement of accounts. Cash in hand, cash at bank, not given in the question, so write nil. Sale of free assets, they have clearly given assets realized 39,650. There is no mention about secured creditors or securities in the hands of secured creditors. Secured creditors ಅಥವಾ securities in hands of secured creditors ಅನ್ನೋದನ್ನ ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಫ್ರೀ ಅಸೆಟ್ಸ್ ಮಾತ್ರ ಇರೋದು. assets realized 39,650. So here you can see sale of free assets 39,650. Surplus from assets given as security to secured creditors nil. Unpaid calls and amount received from calls nil because there is no mention about these things in the question. Next, liquidation expenses and liquidators remuneration. Liquidation expenses given in the question 1,000 rupees, so write it as it is. Liquidators remuneration 2% on amount realized, so 39,650 into 2%, 793 rupees. Okay, and then they have given 2% on amount realized and 2% on amount paid to unsecured creditors other than preferential creditors. Preferential creditors na bittu bari unsecured creditors ge ಎಷ್ಟು ಹಣ ಕೊಟ್ಟಿದ್ದೀವಿ ಅದರ ಮೇಲೆ 2% ಅಂತ ಹೇಳಿದ್ದಾರೆ. ಸೊ 39,650 minus 21793. How do you get 21793? 1,000 plus 793 plus 10,000 plus 10,000 ಅಂದರೆ ಈಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ 10,000 ರೂಪಾಯಿ ಕೊಡಬೇಕು, ಡಿಬೆಂಚರ್ ಹೋಲ್ಡರ್ಸ್ಗೆ 10,000 ರೂಪಾಯಿ ಕೊಡಬೇಕು. ಅದನ್ನ ಆಸ್ ಇಟ್ ಇಸ್ ಬರ್ಕೊಳ್ಳಿ. ಇಲ್ಲಿ ಕ್ವೆಶ್ಚನ್ ನೀವು ನೋಡಬಹುದು. ಡಿಬೆಂಚರ್ಸ್ 10,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 10,000. ಈಗ ಪ್ರೀವಿಯಸ್ ಪ್ರಾಬ್ಲಮ್ ನಂಬರ್ 2ನಲ್ಲಿ ನಾನು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬರ್ಕೊಳ್ಳಿಲ್ಲ, ಹಾಗೆ ಸಬ್ಟ್ರಾಕ್ಟ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮ್ನಲ್ಲಿ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಬರ್ಕೊಂಡು ಸಬ್ಟ್ರಾಕ್ಟ್ ಮಾಡ್ತೀವಿ. ಯಾಕೆ? ಇಲ್ಲಿ ಕ್ಲಿಯರಾಗಿ 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಹಣ ಕೊಡ್ತಿದ್ದೀವಿ ಅದ್ರ ಮೇಲೆ 2% ಅಂತ, ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಬಿಟ್ಟು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಹೇಳಿದ್ರು, ಸಮ್ ಪರ್ಸೆಂಟೇಜ್ ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಮಾತ್ರ ಕೊಟ್ಟಿದ್ರು, ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರಲಿಲ್ಲ. ಹಾಗಾಗಿ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎರಡನ್ನೂ ಇನ್ಕ್ಲೂಡ್ ಮಾಡಿದ್ವಿ. ಬಿಕಾಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆರ್ ಆಲ್ಸೋ ಯುವರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇವರು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸೇ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದರೆ ಯಾರೆಲ್ಲ ಬರ್ತಾರೆ? ಟ್ಯಾಕ್ಸಸ್ ಪೇಯಬಲ್ ಟು ಗೌರ್ಮೆಂಟ್, ಸ್ಯಾಲ್ರಿ ಪೇಯಬಲ್ ಟು ಎಂಪ್ಲಾಯೀಸ್ ಅಪ್ ಟು 4 months. ಆಲ್ ದೀಸ್ ಆರ್ ಯುವರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ಸೊ ಇವರು ಎಲ್ಲ ಅನ್ಸೆಕ್ಯೂರ್ಡ್. ಯು ನೆವರ್ ಗಿವ್ ಎನಿ ಸೆಕ್ಯೂರಿಟಿ ಟು ದೆಮ್ ದಟ್ ಓಕೆ ಐಲ್ ಪೇ ಯುವರ್ ಸ್ಯಾಲ್ರಿ ಈವನ್ ಇನ್ ಸ್ಪೈಟ್ ಆಫ್ ಸೆಲ್ಲಿಂಗ್ ದಿಸ್ ಅಸೆಟ್, ಐಲ್ ಸೆಲ್ ದಿಸ್ ಅಸೆಟ್ ಆ್ಯಂಡ್ ಪೇ ಯುವರ್ ಸ್ಯಾಲ್ರಿ ಅಂತ ಯಾವತ್ತೂ ಹೇಳಲ್ಲ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆರ್ ಆಲ್ಸೋ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಬಟ್ ಇಫ್ ದೇ ಹ್ಯಾವ್ ಕ್ಲಿಯರ್ಲಿ ಗಿವನ್ ಇನ್ ದ ಕ್ವೆಶ್ಚನ್ ದ್ಯಾಟ್ 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟನ್ನು ಬರ್ಕೊಂಡು ಆಮೇಲೆ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ 39,650 minus 1,000 minus 793 minus 10,000 minus 10,000 ಅಂದರೆ 21,793. 10,000 10,000 20,000 21,793. Here you can see if you subtract you will get 17,857. ಈ 17,857 is the amount payable to unsecured creditors including this commission. ಈ ಕಮಿಷನ್ನು ಇದರಲ್ಲಿ ಸೇರ್ಕೊಂಡಿದೆ 17,857 ಅಲ್ಲಿ. ಸೊ ಅದಕ್ಕೆ ನೀವು 17,857 into 2/102 ಮಾಡ್ತೀರಾ. ಸೊ ವಿಲ್ ಗೆಟ್ ಅನ್ ಅಮೌಂಟ್. ಸೊ ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ಇಟ್. 17,857 into 2/102 ಮಾಡಿದ್ರೆ 350 ರೂಪೀಸ್ ಬರುತ್ತೆ. 350 ರೂಪೀಸ್ ಇವ್ರಿಗೆ ನೀವು ಲಿಕ್ವಿಡೇಟರ್ಗೆ ಕಮಿಷನ್ ಕೊಡ್ತೀರಾ, ರೆಮ್ಯುನರೇಷನ್ ಕೊಡ್ತೀರಾ. ಇದಾದಮೇಲೆ ರಿಮೈನಿಂಗ್ ಅಮೌಂಟ್ನ ಅಂದರೆ 17,507, ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. 39,650 ಮೈನಸ್ ಆಲ್ ಆಫ್ ದೀಸ್ ಅಮೌಂಟ್ಸ್ ವಿಲ್ ಗಿವ್ ಯು 17,507 ರೂಪೀಸ್. ಇದನ್ನು ನೀವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡ್ತೀರಾ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡೋಕೆ ಇರುವಂತಹ ಹಣ 31,000 ರೂಪೀಸ್. ಓಕೆ, ಸೊ ಬಟ್ 31,000 ರೂಪೀಸ್ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಮಿಕ್ಕಿರೋದು ಬರೀ 17,507 ರೂಪಾಯಿ. ಅಷ್ಟನ್ನು ಮಾತ್ರ ಕೊಡ್ತಾ ಇದ್ದೀವಿ. ಇನ್ ಪ್ಲೇಸ್ ಆಫ್ 31,000 ವಿ ಆರ್ ಗಿವಿಂಗ್ 17,507. ಸೊ ವಿ ಆರ್ ಗಿವಿಂಗ್ 56 ಪೈಸಾ ಇನ್ ಅ ರುಪಿ. ಓಕೆ, ಸೊ ದಿಸ್ ಅಮೌಂಟ್, ದಿಸ್ is the payment which is made to unsecured creditors. So I hope you understood this problem. If you have any doubts, always feel free to contact me. Let's go to problem number 4.
Aroma Limited went into voluntary liquidation. The following was its position. Assets realized 4 lakh rupees excluding securities given to secured creditors. Secured creditors ಗೆ ಕೊಟ್ಟಂತಹ securities ಬಿಟ್ಟು ಉಳಿದ ಫ್ರೀ assets ಇಂದ 4 ಲಕ್ಷ ರೂಪಾಯಿ ಬಂದಿದೆ. Share capital 1 lakh, secured creditors 35,000, securities realized 45,000. Secured creditors ಗೆ ಕೊಡಬೇಕಾದಂತಹ ಹಣ 35,000 ಆದರೆ ಅವರಿಗೆ ಕೊಟ್ಟಂತಹ ಆಸ್ತಿಯಿಂದ ಬಂದಂತಹ ಹಣ 45,000 rupees. ಆಸ್ತಿಯನ್ನು ಮಾರಿ ಬಂದಂತಹ ಹಣ 45,000 rupees. Preferential creditors 10,000, unsecured creditors 1,50,000, debentures 2,50,000, liquidation expenses 5,000, liquidators remuneration 10,000. Prepare liquidator's final statement of accounts allowing for liquidator's remuneration at 2% on amount realized. See, 2% on amount realized ಅಂತ ಹೇಳಿದ್ದಾರೆ. Who realized the assets? ಈಗ ಈ ಫುಲ್ 4 lakh rupees ಆಬ್ವಿಯಸ್ಲಿ ಲಿಕ್ವಿಡೇಟರ್ ರಿಯಲೈಸ್ ಮಾಡಿರ್ತಾನೆ. ಅವನೇ ಅದನ್ನು ಸೇಲ್ ಮಾಡೋಕ್ಕೆ ಎಫರ್ಟ್ಸ್ ಹಾಕಿ ಸೇಲ್ ಮಾಡಿ ಪಡ್ಕೊಂಡಿರ್ತಾನೆ. ಸೊ ಅದಕ್ಕೆ ಅವನಿಗೆ ಇದ್ರ ಮೇಲೆ ಕಮಿಷನ್ ಹೋಗಬೇಕು. ಆದರೆ ಇಲ್ಲಿ ಈ ಪರ್ಟಿಕ್ಯುಲರ್ ಅಸೆಟ್ನ ಈ 45,000 rupees ವರ್ತಿಂದು ಅಸೆಟ್ ಯಾವುದು ಸೆಕ್ಯೂರಿಟಿ ಗಿವನ್ ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇರುತ್ತಲ್ಲ, ಈ ಅಸೆಟ್ನ ಯಾರು ರಿಯಲೈಸ್ ಮಾಡಿಕೊಂಡ್ರು ಅದ್ರ ಬಗ್ಗೆ ಎಲ್ಲೂ ಮೆನ್ಷನ್ನೇ ಇಲ್ಲ ಕ್ವೆಶ್ಚನಲ್ಲಿ. ಸೊ ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ರಿಯಲೈಸ್ಡ್ ಬೈ ದ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ದೆಮ್ಸೆಲ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನೀವು ಅದನ್ನ ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ಗೋಲ್ಡ್ ಅಡ ಇಟ್ಬಿಟ್ಟು ನೀವು ಸಾಲ ತೊಗೊಂಡು ಬಂದಿರ್ತೀರ. ನಿಮಗೆ ಅದನ್ನು ರೀಪೇ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವರು ಅದನ್ನು ಮಾರಿ ಏನಾದ್ರು ಸರ್ಪ್ಲಸ್ ಇದ್ದರೆ ನಿಮಗೆ ವಾಪಸ್ ಕೊಡ್ತಾರೆ. ಸೊ ಯಾರು ಅದನ್ನು ಮಾರ್ತಾರೆ? ಸೆಕ್ಯೂರ್ಡ್ ಕ್ರೆಡಿಟರ್ಸ್. ನಿಮ್ಗೆ ಯಾರು ಸಾಲ ಕೊಟ್ಟಿದ್ದಾರೋ ಅವರು ಅದನ್ನು ಮಾರ್ತಾರೆ. ಓಕೆ, ಸೊ ಹಾಗಾಗಿ ಸೆಕ್ಯೂರ್ಡ್ ಕ್ರೆಡಿಟರ್ಸೇ ಅದನ್ನು ಇಟ್ಕೊಳ್ತಾರೆ, ಅದನ್ನು ಮಾರಿ ದುಡ್ಡನ್ನು ಪಡ್ಕೋತಾರೆ. ಸೊ ಈ ಪರ್ಟಿಕ್ಯುಲರ್ ಅಮೌಂಟಿಗೆ ಲಿಕ್ವಿಡೇಟರ್ಗೆ ಕಮಿಷನ್ ಹೋಗೋಲ್ಲ. ಲಿಕ್ವಿಡೇಟರ್ಗೆ ಕಮಿಷನ್ ಯಾವಾಗ ಬರುತ್ತೆ? ಕ್ಲಿಯರಾಗಿ ಕ್ವೆಶ್ಚನಲ್ಲೇ ಕೊಟ್ಟಿದ್ರೆ ದ ಲಿಕ್ವಿಡೇಟರ್ ಹ್ಯಾಸ್ ರಿಯಲೈಸ್ ದಿಸ್ ಪರ್ಟಿಕ್ಯುಲರ್ ಅಸೆಟ್ ಅಂತ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿದ್ದಂಗೆ ಅವರೇ ಸ್ಪೆಸಿಫಿಕಾಗಿ ಕೊಟ್ಟಿದ್ರೆ ಮಾತ್ರ ಈ ಕಂಪ್ಲೀಟ್ ಹಣದ ಮೇಲೆ ಅವರಿಗೆ ಪರ್ಸೆಂಟೇಜ್ ಕಮಿಷನ್ ಕೊಡ್ತೀರಾ. ಇಲ್ದಿದ್ರೆ ಬರೀ ಸರ್ಪ್ಲಸ್ ಮೇಲೆ ಮಾತ್ರ ಕೊಡ್ತೀರಾ. ಸೊ ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ಇಟ್. 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಿಟ್ಟು ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಹಣ ಕೊಟ್ಟಿದ್ದೀವಿ ಅದರ ಮೇಲೆ 2% ರೆಮ್ಯುನರೇಷನ್ ಕೊಡಬೇಕು. ಸೊ ಲೆಟ್ಸ್ ಲುಕ್ ಇನ್ ಟು ದ ಸೊಲ್ಯೂಷನ್. Cash in hand, cash at bank not given in the question. Free assets in the 4 lakh rupees bandida. So here it is given. Assets realized 4 lakhs. Secured creditors 35,000 and securities realized 45,000. So surplus from assets given as securities to secured creditors 45,000 minus 35,000. And the aasti mari 45,000 bantu. Okay, 35,000 matra sala ididu 10,000 rupees surplus ಇಲ್ಲಿ ಬರೀತೀರಾ. So there is no information about unpaid calls in arrears and call money received. So ನಾನು ಇಲ್ಲ ಅಂತ ಹಾಕ್ತೀವಿ. Liquidation expenses 5,000 given in the question. Liquidation expenses 5,000. Liquidators remuneration 10,000 ಒಂದು ಫಿಕ್ಸ್ಡ್ ಅಮೌಂಟ್ ಕೊಟ್ಟಿದ್ದಾರೆ, ಅದರ ಜೊತೆಗೆ ಪರ್ಸೆಂಟೇಜ್ ಸಹ ಇದೆ. ಸೊ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಫಿಕ್ಸ್ಡ್ ಅಮೌಂಟ್ ಇಸ್ 10,000 rupees. ಪರ್ಸೆಂಟೇಜ್ ನೋಡಿ 2% ಆನ್ ಅಮೌಂಟ್ ರಿಯಲೈಸ್ಡ್. ಅಮೌಂಟ್ ರಿಯಲೈಸ್ಡ್ ಇವಾಗ ಎಷ್ಟು ತೊಗೋಬೇಕು? 4,10,000. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ? 4 lakh ಪ್ಲಸ್ 45,000 ಮೇಲೆ ತೊಗೊಳ್ತಿದ್ವಿ. ಯಾಕೆ? ಅಲ್ಲಿ ಕ್ಲಿಯರಾಗಿ ಸ್ಪೆಸಿಫಿಕಾಗಿ ಹೇಳಿದ್ದಾರೆ ಲಿಕ್ವಿಡೇಟರ್ ರಿಯಲೈಸ್ಡ್ ದ ಸೆಕ್ಯೂರಿಟೀಸ್ ಇನ್ ದ ಹ್ಯಾಂಡ್ಸ್ ಆಫ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಆವಾಗ ಫುಲ್ ಅಮೌಂಟ್ ಮೇಲೆ ನೀವು 4 lakh ಪ್ಲಸ್ 45,000 ಮೇಲೆ ತೊಗೋಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಎಲ್ಲೂ ಮೆನ್ಷನ್ ಇಲ್ಲ ಲಿಕ್ವಿಡೇಟರ್ ಹ್ಯಾಸ್ ರಿಯಲೈಸ್ಡ್ ದ ಸೆಕ್ಯೂರಿಟೀಸ್ ಇನ್ ದ ಹ್ಯಾಂಡ್ಸ್ ಆಫ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಆ ಥರದ್ದೆಲ್ಲೂ ಎಲ್ಲೂ ಹೇಳಿಲ್ಲ. ಸೊ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಅಸೆಟನ್ನು ಸೆಕ್ಯೂರ್ಡ್ ಕ್ರೆಡಿಟರ್ಸೇ ರಿಯಲೈಸ್ ಮಾಡ್ಕೊಂಡಿದ್ದಾರೆ, ಸೆಕ್ಯೂರ್ಡ್ ಕ್ರೆಡಿಟರ್ಸೇ ಮಾರಿ ಅದನ್ನು ದುಡ್ಡು ಪಡ್ಕೊಂಡಿದ್ದಾರೆ ಅಂತ. ಸೊ ದ ಲಿಕ್ವಿಡೇಟರ್ ಶುಡ್ ನಾಟ್ ಗೆಟ್ ಕಮಿಷನ್ ಫಾರ್ ದ್ಯಾಟ್. ಲಿಕ್ವಿಡೇಟರ್ಗೆ ಬರೀ ಈ ಸರ್ಪ್ಲಸ್ ಹಣದ ಮೇಲೆ ಮಾತ್ರ ಕಮಿಷನ್ ಬರಬೇಕು. ಸೊ 4,10,000 rupees ಮೇಲೆ ಮಾತ್ರ ಅವನಿಗೆ ಕಮಿಷನ್ ಬರುತ್ತೆ 2%, ವಿಚ್ ಇಸ್ 8,200. ಇದಾದಮೇಲೆ he'll get 2% ಆನ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಕೊಡಬೇಕಾಗಿರೋ ಹಣ ಬಿಟ್ಟು ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಹಣ ಕೊಡ್ತಿದ್ದೀವಿ ಅದರ ಮೇಲೆ 2%. ಸೊ ಅದನ್ನು ವಿಲ್ ಕಮ್ ಬ್ಯಾಕ್ ಟು ದಿಸ್ ಲೇಟರ್ ಆನ್. Next, payment to debenture holders is 2,50,000. Here you can see debenture holders 2,50,000. Preferential creditors is 10,000. ಇಲ್ಲಿ other than preferential creditors ಅಂತ ಕ್ಲಿಯರ್ ಆಗಿ ಕೊಟ್ಟಿರೋದ್ರಿಂದ 2% ಆನ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಪ್ಯೂರ್ ಆಗಿ ಕೊಟ್ಟಿರೋದ್ರಿಂದ ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನು ಇಲ್ಲಿ ಬರ್ಕೊಳ್ಳಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಿಟ್ಟು ಉಳಿದಿದ್ದು ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಹಣ ಕೊಡ್ತಾ ಇದ್ದೀವಿ ಅದ್ರ ಮೇಲೆ 2%. ಸೊ ಹಿಯರ್ 1,26,800 ಹೆಂಗೆ ಬಂತು? 4 lakh plus 10,000, 4,10,000 minus 5,000 minus 10,000 minus 8,200 minus 2,50,000 minus 10,000. ಇಷ್ಟು ಮಾಡಿದ್ರೆ 1,26,800 ಬರುತ್ತೆ. ಅಂದರೆ ನಿಮ್ಮ ಬ್ಯಾಲೆನ್ಸಿಂಗ್ ಫಿಗರ್. ದಿಸ್ ಮೈನಸ್ ಆಲ್ ಆಫ್ ದೀಸ್ ವಿಲ್ ಗಿವ್ ಯು 1,26,800 ಇಂಟು 2/102. ವೈ 2/102? 2% ಕಮಿಷನ್ನು ಇದರಲ್ಲಿ ಸೇರಿಕೊಂಡಿದೆ. ಆ ಕಮಿಷನ್ ಅಮೌಂಟ್ ಎಷ್ಟು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಹಾಗಾಗಿ 2/102 ಮಾಡ್ತೀವಿ, ನಮಗೆ ಕಮಿಷನ್ ಅಮೌಂಟ್ ಬರುತ್ತೆ. So have a look.
1,26,800 into 2 by 102, you will get 2486 rupees. So 2486 rupees you pay ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡ್ತೀರಾ. ಅಂದರೆ ಬ್ಯಾಲೆನ್ಸಿಂಗ್ ಫಿಗರ್ 4,10,000 minus all of these amounts 5,000, 10,000, 8,200, 2486, 2,50,000, 10,000 ಇಷ್ಟನ್ನು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ 124,314 ಬರುತ್ತೆ. ಅಥವಾ 1,26,800 minus 2486 if you do, you will get 1,24,314 which is payable to unsecured creditors, exclusively for unsecured creditors. ಅವ್ರಿಗೆ ಕೊಡಬೇಕಾಗಿರೋ ಹಣ 1,50,000 ಆದರೆ ಬರೀ 1,24,314 ಕೊಡ್ತಾ ಇದ್ದೀವಿ. ಇಟ್ ಮೀನ್ಸ್ ವಿ ಆರ್ ಗಿವಿಂಗ್ 83 ಪೈಸಾ ಇನ್ ರುಪಿ. 1 ರೂಪಿ ಕೊಡೋ ಬದಲಿಗೆ ಬರೀ 83 ಪೈಸಾ ಕಟ್ತಾ ಇದ್ದೀವಿ, ಯಾಕಂದರೆ ಅಷ್ಟೇ ಹಣ ನಮಗೆ ಮಿಕ್ಕಿದ್ದು ಕಂಪನಿ ಕ್ಲೋಸ್ ಡೌನ್ ಮಾಡುವಾಗ. ಸೊ ಇಫ್ ಯು ಡೂ 2 by 100 on 1,24,315, you will get 2486. But just because this 2486 is included in this 1,26,800, you are doing 2 by 102. So I hope you understood this problem. If you have any doubts, always feel free to contact me. Thank you so much.